ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಸಪೋರ್ಟ್ ಹೇಗಿದೆ ನಿಮಗೆ? ನಿಜ ಹೇಳ್ಬೇಕಂದ್ರೆ ಟು ಬಿ ಆನೆಸ್ಟ್, ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ. ನನ್ನ ವೈಫ್ ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ದೇರ್ ಇಸ್ ಅ ವುಮೆನ್ ಅಂತಾರೆ, ಅದು ನಿಜ. ಸ್ಪೋರ್ಟ್ಸ್ ಅಲ್ಲಿ ಈ ನಮ್ಮ ಮೇನ್ ಇಂಟೆನ್ಷನ್ ಅಂದ್ರೆ ನಮ್ಮ ಕಲ್ಚರ್ನ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀನಿ ಅಂತ, ಅದೊಂದು ಖುಷಿ ನನಗೆ. ಫುಟ್ಬಾಲ್ ಲೆಜೆಂಡ್ ರೊನಾಲ್ಡಿನೋ ಈಗಲೂ ನನಗೆ ಕನ್ಸು ಅನಿಸ್ತಾ ಇದೆ. ರೊನಾಲ್ಡಿನೋ, ಬ್ರೆಜಿಲ್ ರೊನಾಲ್ಡಿನೋ ನಿಮ್ಗೆ ಗೊತ್ತಿರಬೇಕು. ಅವ್ರನ್ನ ಮೀಟ್ ಮಾಡಿದ್ದು ಈಗಲೂ ನನಗೆ ಕನ್ಸು ಅನಿಸ್ತಾ ಇದೆ. ಅವರು ಕೊಟ್ಟಿರೋ ಆಟೋಗ್ರಾಫ್ ಆಗಲಿ, ಅವರು ಜರ್ಸಿ ಗಿಫ್ಟ್ ಮಾಡಿದ್ರು. ನಿಜಕ್ಕೂ ಎಷ್ಟು ಜನ ಮೀಟ್ ಮಾಡಿದೆ ಅಂತ ಈಗ ನನಗೆ ಲೆಕ್ಕ ಇಲ್ಲ. ಅವರು ಬಳಸಿರುವಂತಹ ವಸ್ತುಗಳನ್ನೆಲ್ಲ ನೀವು ಪಡ್ಕೊಂಡಿದ್ದೀರಾ. ಈ ತರದೊಂದು ಭಾಗ್ಯ ಐ ಥಿಂಕ್ ಯಾರಿಗೂ ಸಿಗಲ್ಲ. ಅಂದ್ರೆ ತುಂಬಾ ಜನ ಆಫರ್ ಮಾಡಿದ್ರು, ಲೈಕ್ ನನಗೆ ಎಷ್ಟು ದುಡ್ಡು ಬೇಕು ಕೇಳಮಾರ, ನಾನು ಕೊಡ್ತೀನಿ ಅಂದ್ರೆ ಎಷ್ಟು ಕೋಟಿ ಕೊಡಿ ಅಂತ, ಎಷ್ಟು ಕೋಟಿ ಕೊಟ್ಟರು ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಕೊಹ್ಲಿ ಅವ್ರನ್ನ ಮೀಟ್ ಮಾಡ್ತೀನಿ, ಇಷ್ಟೊಂದು ಕ್ಲೋಸ್ ಆಗಿ ಅವ್ರ ವೈಫು ಜೊತೆಗೆ ಅವರ ಜರ್ಸಿಗಳು ಅದೆಲ್ಲ ನಿಮಗೆ ಸಿಗುತ್ತೆ ಅಂತ ನೀವು ಯಾವತ್ತಾರು ಅನ್ಕೊಂಡಿದ್ರ? ಮನ್ಸಲ್ಲೂ ಅನ್ಕೊಂಡಿಲ್ಲ. ನಾನು ಈ ತರ ಸೂಪರ್ ಫ್ಯಾನ್. ಅದೇ ನಾನು ಹೇಳ್ತೀನಲ್ಲ, ನನ್ನ ಡ್ರೀಮ್ ಇದ್ದಿದೆ ಇಂಡಿಯನ್ ಆರ್ಮಿ ಜಾಯ್ನ್ ಆಗ್ಬೇಕಂತ. ನಮಸ್ಕಾರ, ಜಿ ವೈಬ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸಿಂಚನಾ. IPL ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. IPL ಅಭಿಮಾನಿಗಳಂತೂ ಈ IPL ಹಬ್ಬವನ್ನ ಒಂದು ದೊಡ್ಡ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅದರಲ್ಲೂ ಇನ್ನೊಂದು ಖುಷಿಯಾದ ವಿಷಯ ಏನಂದ್ರೆ, ಈ ಸಲ ನಮ್ಮ RCB ಸೂಪರ್ ಆಗಿ ಮುನ್ನುಗ್ತಾ ಇದೆ. ಇನ್ನು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ ನ RCB ಫ್ಯಾನ್ಸ್ಗಳೆಲ್ಲ ನೋಡಿರ್ತೀರಾ. ಕ್ರಿಕೆಟ್ ಅಭಿಮಾನಿಗಳಿಗಂತೂ ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ ನಿಮಗೋಸ್ಕರ. ಎಸ್, ಇವತ್ತು ನಮ್ಮ ಶೋನಲ್ಲಿ ಬಂದಿರುವಂತವರು ಕ್ರಿಕೆಟ್ ಹಾಗೂ RCBಯ ಅಪ್ಪಟ ಅಭಿಮಾನಿಯಾಗಿರುವಂತಹ ಸುಗುಮಾರ್ ಅವರು. ಎಸ್, ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಇನ್ನು ನೀವು ಕ್ರಿಕೆಟ್ನ ಅಭಿಮಾನಿ, ಜೊತೆಗೆ RCBಯ ಸೂಪರ್ ಫ್ಯಾನ್ ಕೂಡ. ಸೊ ಈ ಕ್ರಿಕೆಟ್ ಬಗ್ಗೆ ಒಲವು ಹೇಗೆ ಸ್ಟಾರ್ಟ್ ಆಯ್ತು ಅಂತ? ಸಿನ್ಸ್ ಫ್ರಮ್ ಸ್ಕೂಲ್ ಡೇಸ್ ನಾನು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ ನಾನು. ಯಾಕಂದರೆ ಪ್ರೈಸ್ ತೊಗೊಳ್ಳೋದಂದರೆ ನನಗೆ ಒಂಥರ ಜೋಶ್ ಇರ್ತಾಯಿತ್ತು. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಮಿಸ್ ಆದರೆ ನಾನು ಕಲ್ಚರ್ ಆ್ಯಕ್ಟಿವಿಟೀಸ್ ಎವ್ರಿ ಫ್ಯಾನ್ಸಿ ಡ್ರೆಸ್ಗೂ ನನಗೆ ಪ್ರೈಸ್ ತೊಗೊತಾ ಇದ್ದೆ. ನಾನು ಏನೇ ಮಾಡಿದ್ರು ಯೂನಿಕ್ ಆಗಿ ಮಾಡ್ತಾಯಿದ್ದೆ ಸ್ಕೂಲ್ ಡೇಸಿಂದ. ಬಟ್ ನನ್ನ ಡ್ರೀಮ್ ಬಂದು ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕಂತ ನನ್ನ ಡ್ರೀಮ್ ಇತ್ತು. ಸೊ ನನಗಿಂತ ಮುಂಚೆ ನಮ್ಮ ಅಣ್ಣ ಜಾಯ್ನ್ ಆದರು. ಯಾಕಂದರೆ ನಾವು ಸ್ಕೂಲ್ ಡೇಸಲ್ಲಿ ದೇಶ ನಮಗೇನು ಮಾಡಿದೆ ಅಂತ ಮುಖ್ಯ ಅಲ್ಲ, ನಾವು ದೇಶಕ್ಕೆ ಏನು ಮಾಡಬೇಕು ಅಂತ ಮುಖ್ಯ ಅನ್ನೋದು ಅದು ಬ್ಲಡ್ಡಲ್ಲೇ ಬಂದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಅಣ್ಣ ಸೇರಿಕೊಂಡ್ರು. ಮನೇಲಿ ಆಗ ಕಾರ್ಗಿಲ್ ಟೈಮಲ್ಲಿ ಸಾಕು ಒಬ್ಬ ದೇಶಕ್ಕೆ ಅಂದ್ಬಿಟ್ಟು ನಾನು ಏನೇ ಮಾಡಿದ್ರೆ ಯೂನಿಕ್ ಆಗಿ ಮಾಡ್ತಾಯಿದ್ದೆ. ಮತ್ತು ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ ನಾನು. ಸೊ ಏನೇ ನಾರ್ಮಲಾಗಿ ಜನ ಮ್ಯಾಚ್ ನೋಡೋಕ್ಕೆ ಹೋದರೆ ಬಣ್ಣ ಹಚ್ಕೊಂಡು ಇಲ್ಲಾಂದರೆ ಗೇರ್ ಹಾಕ್ಕೊಂಡು ಹೋಗ್ತಾಯಿದ್ರು. ನಾನು ಯಾಕೆ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ನ ನಾವು ವರ್ಲ್ಡ್ಗೆ ತೋರಿಸ್ಬಾರ್ದು ಅಂದ್ಬಿಟ್ಟು, ಬಿಕಾಸ್ ನನಗೆ ಶೈನೆಸ್ ಇಲ್ಲ. ಸೊ ಕಾಸ್ಟ್ಯೂಮ್ ಅಂಗಡಿಗೆ ಹೋಗ್ಬಿಟ್ಟು ಮೈಸೂರು ಮಹಾರಾಜರ ಥರ ರೆಡಿಯಾಗಿ 2001 IPLಗೆ ಸೊ ಮೈಸೂರು ಮಹಾರಾಜರ ಥರ ಅಫಿಷಿಯಲ್ ಮೇಕಪ್ ಮ್ಯಾನ್ನ ಕರೆಸಿ ಪಕ್ಕಾ ಮಹಾರಾಜರ ಥರನೇ ಕಾಣ್ತಾ ಇದೆ. ಸೊ ಹೋದಾಗ ಮೀಡಿಯಾ ಅಟೆನ್ಷನ್ ನನ್ನ ಮೇಲೆ ಇತ್ತು. ಎಲ್ಲರೂ ನನ್ನ ಜೊತೆ ಫೋಟೋ ತೊಗೊತಾ ಇದ್ರು. ಅಂದರೆ ಆಗ ಟಿವಿಯಲ್ಲಿ ಬರೋದಂದರೆ ಒಂದು ದೊಡ್ಡ ವಿಷಯ ಅಲ್ಲ. ಟಿವಿಯಲ್ಲಿ ತೋರಿಸ್ತಾ ಇದ್ರು. ನೆಕ್ಸ್ಟ್ ಡೇ ತೆಲುಗು ನ್ಯೂಸ್ ಪೇಪರಲ್ಲಿ ಈನಾಡು, ಈಗಲೂ ನೆನಪಿದೆ, ಈಗ ಸುಮಾರು ನ್ಯೂಸ್ ಪೇಪರಲ್ಲಿ ಬಂದಿದೆ. ಬಟ್ ಫಸ್ಟ್ ನಂದು ಫೋಟೋ ಅಂತ ಬಂದಿದ್ದು ತೆಲುಗು ಈನಾಡು ಪೇಪರಲ್ಲಿ, ಬೆಂಗಳೂರು ಎಡಿಷನಲ್ಲಿ. ಸೊ ತುಂಬ ಖುಷಿ ಕೊಡ್ತು. ಅಂದರೆ ಲೈಕ್ ನಮ್ಮ ಕಲ್ಚರ್ನ ನಾನು ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀನಿ ಅಂತ. ಆ ಮಹಾರಾಜರಿಂದ ಸ್ಟಾರ್ಟ್ ಮಾಡಿ ಪ್ರತಿ ಅಂದರೆ ಇಂಡಿಯಾ ಇಸ್ ದ ರಿಚೆಸ್ಟ್ ಕಲ್ಚರ್ ಇನ್ ದ ವರ್ಲ್ಡ್ ಅಂತ ಎಲ್ರಿಗೂ ಗೊತ್ತು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅನೇಕ ಸಂಸ್ಕೃತಿ ಇದೆ. ಅಂದರೆ ಮೈಸೂರು ಮಹಾರಾಜರಾಗ್ಬೋದು, ಸಂಗೊಳ್ಳಿ ರಾಯಣ್ಣ ಆಗ್ಬೋದು, ವೀರಗಾಸಿ, ಬಸವಣ್ಣ, ಟಿಪ್ಪು ಸುಲ್ತಾನ್, ಅನೇಕ ರೀತಿ. ಅಂದರೆ ನಮ್ಮ ಈವನ್ ಶಾರ್ಜಾಗೆ ಹೋದಾಗಲೂ ನಾನು 2014 ಎಲೆಕ್ಷನ್ಗೋಸ್ಕರ ಅರ್ಧ IPL ದುಬೈಲಿ ನಡೆಸಿದ್ದು. ಅಲ್ಲೂ ಅಷ್ಟೇ ನಮ್ಮ ಮೈಸೂರು ಪೇಟ ಹಾಕ್ಕೊಂಡು ಎಲ್ಲೋ ಮತ್ತು ರೆಡ್ ಡ್ರೆಸ್ ಇದು ಮಾಡಿಕೊಂಡು ತುಂಬ ಖುಷಿ ಆಯಿತು. ಅಂದರೆ ಸ್ಪೋರ್ಟ್ಸಲ್ಲಿ ಈ ನಮ್ಮ ಮೇನ್ ಇಂಟೆನ್ಷನ್ ಅಂದರೆ ನಮ್ಮ ಕಲ್ಚರ್ನ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀನಿ ಅಂತ, ಅದೊಂದು ಖುಷಿ ನನಗೆ. ಎಸ್ ಸರ್, ನಾನು ನಿಮ್ಮ ವೇಷಭೂಷಣದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡಲೇಬೇಕು. ತುಂಬ ಯುನೀಕ್ ಆಗಿ ರೆಡಿ ಆಗ್ತೀರಾ ಪ್ರತಿಯೊಂದು ಶೋಗೂ ಕೂಡ. ಸೊ ಹೆಂಗೆ ಇದ್ರ ಇಂಟ್ರೆಸ್ಟ್? ನೀವು ಹೇಳಿದ್ರಿ ಫ್ಯಾನ್ಸಿ ಡ್ರೆಸ್ ಎಲ್ಲ ಇಂಟ್ರೆಸ್ಟ್ ಇತ್ತು ಅಂತ. ಸೊ ಇಷ್ಟೊಂದು ಕ್ರಿಯೇಟಿವ್ ಆಗಿ ಹೆಂಗೆ ಥಿಂಕ್ ಮಾಡ್ತೀರಾ, ಹೇಗೆ ಅಂತ? ಅದೇ ಸ್ಕೂಲ್ ಡೇಸಿಂದ ನಾನು ಏನೇ ಮಾಡಿದ್ರು ಯೂನಿಕ್ ಆಗಿ. ಈಗ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋದ್ರೂ ಅವರೆಲ್ಲ ಫೋಟೋ ತಗೊಳ್ಳೋ ತನಕ ನಾನು ಸುಮ್ಮನೆ ಇರ್ತದೆ. ಬಟ್ ನಂದು ಯಾರು ಕಾಪಿ ಮಾಡಬಾರ್ದು ಅಂದ್ಬಿಟ್ಟು ಏನೇ ಮಾಡಿದ್ರು ನಾನು ಯೂನಿಕ್ ಆಗಿ ಮಾಡ್ತಾ ಇದ್ದೆ. ಬಟ್ ಈಗ ಈ ಹೆಡ್ ಗೇರ್ ಬಂದು ನನಗೆ US ಇಂದ ನನ್ನ ಫ್ರೆಂಡ್ ಒಬ್ರು ನನ್ನ ಪ್ಯಾಷನ್ ನೋಡ್ಬಿಟ್ಟು ಅವ್ರು ಗಿಫ್ಟ್ ಮಾಡಿದ್ರು. ಸೊ ಈ ರೆಡ್ ಗೇರ್ ಬಂದ್ಮೇಲೆ ಅಂತೂ ತುಂಬಾ ಅಂದರೆ ಲೈಕ್ ಆಲ್ಮೋಸ್ಟ್ ನಾನು ನಮ್ಮ ಕರ್ನಾಟಕದಲ್ಲಿ ಇದ್ದಾಗ ನಮ್ಮ ಕರ್ನಾಟಕಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತದೆ. ಇನ್ ಕೇಸ್ ನಾನು ರಾಜಸ್ಥಾನ್ಗೆ ಹೋದರೆ ರಾಜಸ್ಥಾನ್ ಡ್ರೆಸ್ಸು, ಗುಜರಾತ್ಗೆ ಹೋದರೆ ಗುಜರಾತಿ ಡ್ರೆಸ್ಸು. ಸೊ ಆ ಸ್ಟೇಟ್ಗೆ ರೆಪ್ರೆಸೆಂಟ್ ಮಾಡಾಗ ಎಂಡ್ ಆಫ್ ದ ಡೇ ವಿ ಆರ್ ಇಂಡಿಯನ್ಸ್, ಪ್ರೌಡ್ ಟು ಬಿ ಅನ್ ಇಂಡಿಯನ್. ನಾನು ಹೇಳ್ದಂಗೆ ಇಂಡಿಯಾ ಕಲ್ಚರ್ ಇಸ್ ದ ರಿಚೆಸ್ಟ್ ಕಲ್ಚರ್ ಇನ್ ದ ವರ್ಲ್ಡ್ ಅಂತ. ಸೊ ನಾನು ಅಂದ್ಕೊಂಡಿಲ್ಲ, ಇಡೀ ಪ್ರಪಂಚಕ್ಕೆ ಎಲ್ಲ ಕಂಟ್ರಿನೂ ವಿಸಿಟ್ ಕೊಟ್ಬಿಟ್ಟೆ ನಾನು ಯೂನಿಕ್ ಡ್ರೆಸ್ ಮಾಡಿಕೊಂಡು. 2019 ವರ್ಲ್ಡ್ ಕಪ್ಪಲ್ಲಿ ನಾನು ಬ್ಲೂ ಕಲರ್ ಡ್ರೆಸ್ ಎಸ್ಪೆಷಲಿ ಫಾರ್ ವರ್ಲ್ಡ್ ಕಪ್ ನಾನು ಇದು ಮಾಡಿಕೊಂಡು ಇಂಗ್ಲೆಂಡ್ಗೆ ಹೋಗಿದ್ದೆ ನಾನು.
ವಾವ್, ನೈಸ್ ಸರ್. ಸೊ ಇನ್ನು ಈ ಕ್ರಿಕೆಟ್ ಅಭಿಮಾನಿಯಾಗಿ ನೀವು ರೆಕಗ್ನೈಸ್ ಆಗಿದ್ದು ಯಾವಾಗ? ರೆಕಗ್ನಿಷನ್ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ? ಟು ಬಿ ಆನೆಸ್ಟ್, ಇನಿಷಿಯಲ್ ಸ್ಟೇಜಲ್ಲಿ ನಾನು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೆ. ಯಾಕಂದರೆ ಮನೇಲಿ ಆಗ ಟಿಕೆಟ್ ತೊಗೊಳೋದೆಲ್ಲ ತುಂಬ ಕಷ್ಟ ಆಯಿತು. ಬ್ಲ್ಯಾಕಲ್ಲೆಲ್ಲ ತೊಗೊಂಡಿದ್ದೀನಿ ನಾನು ಟಿಕೆಟು. ಅಂದರೆ ನಾನು ಕ್ರಿಕೆಟ್ ಬಂದುಬಿಟ್ರೆ ನಾನು ಆಫೀಸು ಅಂದರೆ ಏನು ನೋಡ್ತಾ ಇದ್ದಿಲ್ಲ. ಕ್ರಿಕೆಟ್ ಅಂದರೆ ಸಾಕು, ಮೈ ಮರೆತು ಊಟ ನೀರು ಇಲ್ದಿರ ನಾನು ಮ್ಯಾಚ್ ನೋಡಿ ಜನರನ್ನ, ಅಂದರೆ ನನಗೆ ಐ ಹ್ಯಾವ್ ಎ ಟ್ಯಾಗ್ ಲೈನ್: ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಟ್ಸ್ ಪಾರ್ಟ್ ಆಫ್ ಗೇಮ್, ಎಂಟರ್ಟೈನಿಂಗ್ ಕ್ರೌಡ್ ಇಸ್ ಮೈ ಹೇಮ್, ಬಾರ್ನ್ ಟು ಎನ್ಕರೇಜ್ ಸ್ಪೋರ್ಟ್ಸ್ ಅಂತ. ವಾವ್, ನೈಸ್ ಸರ್. ಇನ್ನು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಸಪೋರ್ಟ್ ಹೇಗಿದೆ ನಿಮಗೆ? ನಿಜ ಹೇಳ್ಬೇಕಂದ್ರೆ, ಟು ಬಿ ಆನೆಸ್ಟ್, ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ. ನನ್ನ ವೈಫ್, ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ದರ್ ಇಸ್ ಅ ವುಮೆನ್ ಅಂತಾರೆ, ಅದು ನಿಜ. ನನ್ನ ವೈಫ್ ಸುಮಾ ಸುಗುಮಾರ್ ಅವರು ನಿಜಕ್ಕೂ ಯಾವುದೋ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದೆ. ಎಷ್ಟು ಸಪೋರ್ಟಿವ್. ಇನ್ ಕೇಸ್ ನಾನು ಯಾವುದೇ ಊರಿಗಾಗಲಿ, ಇಲ್ಲಿ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ, ಅಬ್ರಾಡಲ್ಲಿ ಟ್ರಾವೆಲ್, ನಾನು ಏನೇ ಮರ್ತರೂ ಅವಳು ಪಕ್ಕ ಪ್ಯಾಕ್ ಮಾಡಿ, ಅಂದರೆ ನಾವು ಹೋದರೆ ಒಂದೊಂದು ಸಲ ವರ್ಲ್ಡ್ ಕಪ್ಗೆ ಒಂದು ತಿಂಗಳಾನ್ಗಟ್ಲೆ ಹೋಗ್ತೀನಿ. ಆವಾಗ ಆ ಸಪೋರ್ಟು ತುಂಬ ಜನ ಹೇಳಿದ್ದಾರೆ, ಅಂದರೆ ಲೈಕ್ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ಥರ ವೈಫ್ ಸಿಗೋದು ತುಂಬ ಫ್ಯಾಮಿಲಿ ಸಪೋರ್ಟು. ಅದರಲ್ಲೂ ಇನ್ನೊಬ್ಬರು ಮೇನ್ ಇಂಪಾರ್ಟೆಂಟ್ ವ್ಯಕ್ತಿ ಅಂದರೆ ನನ್ನ ಪಾಲಿಗೆ ನಿಜವಾದ ದೇವರು ನಮ್ಮ ಬಾಸ್ ಡಾಕ್ಟರ್ ಝೇವಿಯರ್ ಬಿಟೋ, ಚೇರ್ಮನ್ ಕೆರಿ ಇಂಡಿಯಾ ಲಾಜಿಸ್ಟಿಕ್ಸು. ಅವರು ನನ್ನ ಪ್ಯಾಷನ್ ನೋಡಿ ಅವ್ರಿಗೊಂದು ಪ್ರೌಡ್ ಮೂಮೆಂಟು. ಈಗ ಕಂಪ್ನಿಗೆ ನನಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ಇಡೀ ವರ್ಲ್ಡ್ಗೆ ನನಗೆ ಟ್ರಾವೆಲ್ ಮಾಡೋಕ್ಕೆ ಕಳಿಸ್ತಾ ಇದ್ದಾರೆ. ಸೊ ನಿಜಕ್ಕೂ ಒಂದು ಕಣ್ಣು ನಮ್ಮ ಬಾಸು, ಒಂದು ಕಣ್ಣು ನನ್ನ ವೈಫ್ ಅಂತ. ಇವರಿಬ್ಬರು ದೇ ಆರ್ ದ ಮೇನ್ ಬ್ಯಾಕ್ ಬೋನ್ ಇನ್ ಮೈ ಲೈಫ್. ಎಸ್, ಸೂಪರ್ ಸರ್. ಸರ್, ಇನ್ನು ಈ ಕ್ರಿಕೆಟ್ ಅಭಿಮಾನಿಗಳ ಒಂದು ದೊಡ್ಡ ಡ್ರೀಮ್ ಅಂದರೆ ಅವ್ರ ಫೇವ್ರೆಟ್ ಪ್ಲೇಯರ್ಗಳನ್ನ ನೋಡೋದು. ಅಂಥದ್ರಲ್ಲಿ ನೀವು ಎಲ್ಲ ಕ್ರಿಕೆಟ್ ಲೆಜೆಂಡ್ಗಳನ್ನ ಮೀಟ್ ಮಾಡಿದ್ದೀರಾ. ಧೋನಿ ಅವರಿಂದ ಹಿಡಿದು ಸಚಿನ್ ತೆಂಡೂಲ್ಕರ್ ಹಾಗೂ ಕೊಹ್ಲಿ ಅವ್ರ ತನಕ ಎಲ್ಲರೂ ನೀವು ಮೀಟ್ ಮಾಡಿದ್ದೀರಾ. ಸೊ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರನ್ನ ಮೀಟ್ ಮಾಡೋದು, ಫೋಟೋ ತಗೊಳ್ಳೋದು, ಮಾತು ಏನೆಲ್ಲ ಮಾತಾಡಿದ್ರಿ ಅವ್ರ ಜೊತೆ? ನಿಜ ಹೇಳ್ಬೇಕಂದ್ರೆ, ಫಸ್ಟು ನಾನು ಸೆಲೆಬ್ರಿಟಿ ಅಂತ ಮೀಟ್ ಮಾಡಿದ್ದು ಅದೇನೋ ಅವ್ರ ಆಶೀರ್ವಾದ ಏನೋ ಗೊತ್ತಿಲ್ಲ. ದ ಗ್ರೇಟ್ ಲೆಜೆಂಡ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾರು. ಒಂದು 25-30 ಇಯರ್ಸ್ ಬ್ಯಾಕು ನಮ್ಮ ಸ್ಟೇಟ್ ಅವಾರ್ಡ್, ಫಿಲಮ್ ಅವಾರ್ಡ್, ಇದರಲ್ಲಿ ಬಿಜಾಪುರಲ್ಲಿ ಫಸ್ಟ್ ಸೆಲೆಬ್ರಿಟಿ ಅಂತ ಮೀಟ್ ಆಗಿದ್ದು ನಮ್ಮ ಗ್ರೇಟ್ ಲೆಜೆಂಡ್ SPB ಸಾರು. ಅವ್ರ ಆಶೀರ್ವಾದ ಏನೋ ಗೊತ್ತಿಲ್ಲ. ಈಗ ನೀವು ಹೇಳ್ದಂಗೆ ಸಚಿನ್ ತೆಂಡೂಲ್ಕರ್ ಆಗಲಿ, ಧೋನಿ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಈವನ್ ಫುಟ್ಬಾಲ್ ಲೆಜೆಂಡ್ ರೊನಾಲ್ಡಿನೋ ಈಗಲೂ ನನಗೆ ಕನ್ಸು ಅನಿಸ್ತಾ ಇದೆ. ರೊನಾಲ್ಡಿನೋ, ಬ್ರೆಜಿಲ್ ರೊನಾಲ್ಡಿನೋ ನಿಮ್ಗೆ ಗೊತ್ತಿರಬೇಕು. ಅವ್ರನ್ನ ಮೀಟ್ ಮಾಡಿದ್ದು ಈಗಲೂ ನನಗೆ ಕನ್ಸು ಅನಿಸ್ತಾ ಇದೆ. ಅವರು ಕೊಟ್ಟಿರೋ ಆಟೋಗ್ರಾಫ್ ಆಗಲಿ, ಅವರು ಜರ್ಸಿ ಗಿಫ್ಟ್ ಮಾಡಿದ್ರು. ನಿಜಕ್ಕೂ ಎಷ್ಟು ಜನ ಮೀಟ್ ಮಾಡಿದೆ ಅಂತ ಈಗ ನನಗೆ ಲೆಕ್ಕ ಇಲ್ಲ. ಅರೌಂಡ್ ದ ವರ್ಲ್ಡ್, ನಾಟ್ ಓನ್ಲಿ ಇಂಡಿಯನ್ಸ್, ಇವನ್ ಫಾರಿನ್ ಕಂಟ್ರಿ ಪ್ಲೇಯರ್ಸ್ನ ಎಲ್ಲರನ್ನೂ ಮೀಟ್ ಮಾಡಿದ್ದೀನಿ. ಅದರಲ್ಲೂ ನೀವು ಹೇಳ್ದಂಗೆ ಕೆಲವುದು ಗೋಲ್ಡನ್ ಮೂಮೆಂಟ್ಸ್ ಇರುತ್ತೆ. ಯಾಕಂದರೆ ಈಗ ದ ಗೋಟ್ ಆಫ್ ಕ್ರಿಕೆಟ್ ವಿರಾಟ್ ಕೊಹ್ಲಿ, ಈ ಪ್ರಪಂಚ ಪ್ರತಿದಿನ ನನಗೆ ಮೆಸೇಜ್ ಬರೋದು ಏನಂದರೆ ವಿರಾಟ್ ಕೊಹ್ಲಿನ ಮೀಟ್ ಮಾಡಿಸು, ಇಲ್ಲ ವಿರಾಟ್ ಕೊಹ್ಲಿದು ಆಟೋಗ್ರಾಫ್ ಕೊಡಿಸಿ, ಇಲ್ಲ ಅವ್ರದ್ದು ಏನಾದರೂ ಒಂದು ವಸ್ತು ಬೇಕು ಅಂತಾರೆ. ಬಟ್ ನನಗೆ ತುಂಬ ಗೋಲ್ಡನ್ ಮೂಮೆಂಟ್ಸ್ ಇದೆ. ಯಾಕಂದರೆ ಈಗ 2022 ಅಲ್ಲಿ ವರ್ಲ್ಡ್ ಕಪ್ ಹೋದಾಗ ಆಸ್ಟ್ರೇಲಿಯಾದಲ್ಲಿ ನಿಮ್ಗೆ ಗೊತ್ತಿರೋಂಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚು ಒನ್ ಮ್ಯಾನ್ ಶೋ ಮಾಡಿ, ಅಂದರೆ ಒಂದು ಕೋಇನ್ಸಿಡೆಂಟ್ ಏನಂದರೆ ನಾನು ಸ್ಕಾರ್ಪಿಯನ್, ಅವರು ಸ್ಕಾರ್ಪಿಯನ್. ನಂದು October 27th ಬರ್ತಡೆ, ಅವ್ರದ್ದು November 5th ಬರ್ತಡೆ. ಸೊ ನನ್ನ ಬರ್ತಡೆಗೆ 27th ಅಕ್ಟೋಬರ್ನ ಸಿಡ್ನಿಯಲ್ಲಿ ಮೀಟ್ ಮಾಡಿದೆ, ಮತ್ತು ಅವ್ರ ಬರ್ತಡೆಗೆ ಮೆಲ್ಬೋರ್ನಲ್ಲಿ ಮೀಟ್ ಮಾಡಿದೆ. ಆ ಕೇಕ್ ಅವ್ರ ಜೊತೆ ನೀವು ಆ ಫೋಟೋ ನೋಡಿರ್ಬೋದು ಬಹುಶಃ. ಸೊ ಆ ಮೂಮೆಂಟ್ ಎಲ್ಲ ಗೋಲ್ಡನ್ ಮೂಮೆಂಟ್ಸ್. ಯಾಕಂದರೆ ಎಲ್ರಿಗೂ ವಿರಾಟ್ ಕೊಹ್ಲಿನ ಮೀಟ್ ಮಾಡಬೇಕಂತ ಒಂದು ತುಂಬ ಆಸೆ. ಅದರಲ್ಲೂ ಪ್ರೋಟೋಕಾಲ್ ತುಂಬ ಇರುತ್ತೆ, ಸೆಕ್ಯೂರಿಟಿ ಇದಲ್ಲ. ಬಟ್ ತುಂಬ ಜನ ಟ್ಯಾಲೆಂಟ್ ಆಗಿ ಏನು ಮಾಡ್ತಾರೆ ಅಂದರೆ, ಹೋಟ್ಲ್ ಟೀಮ್ ಎಲ್ಲಿ ಉಳ್ಕೊಂಡಿರ್ತಾರೋ ಅಲ್ಲೇ ಎಷ್ಟು ದುಡ್ಡಾದರೂ ಪರವಾಗಿಲ್ಲ ಖರ್ಚು ಮಾಡಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಆ ಹೋಟ್ಲಲ್ಲೇ ಸ್ಟೇ ಆಗ್ತಾರೆ. ಅಂದರೆ ಅಲ್ಲಿ ಸೆಕ್ಯೂರಿಟಿ ಏನು ಇದು ಮಾಡೋಕ್ಕಾಗಲ್ಲ. ಬಟ್ ನಾನು ಕೇಕ್ ಸೆಲೆಬ್ರೇಟ್ ಮಾಡೋಕೆ ಹೋಗುವಾಗ ಅವ್ರು ಜಿಮ್ ಮಾಡ್ತಾಯಿದ್ರು. ನಾನು ವೆಯ್ಟ್ ಮಾಡ್ತೀರಾ, ನಾನು ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬರೋಷ್ಟರಲ್ಲಿ ತುಂಬ 30-35 ಜನ ನಿಂತಿದ್ರು. ಸೊ ಅವರೆಲ್ಲ ಟ್ರಾನ್ಸ್ಫರ್ ಗ್ಲಾಸಲ್ಲಿಂದ ನೋಡ್ತಾ ಇದ್ರು. ಸೊ ಬಟ್ ನನಗೆ ಈ ಪ್ರಾಮಿಸ್ ಮೀ, ನಾನು ಜಿಮ್, ಯಾಕಂದರೆ ಮ್ಯಾಚ್ ದಿನ ಅವ್ರು ಯಾರನ್ನೂ ಮೀಟ್ ಮಾಡಲ್ಲ ಇನ್ಫ್ಯಾಕ್ಟ್. ಸೊ ಟೋಟ್ಲಿ ಕಾನ್ಸಂಟ್ರೇಷನ್ ಮ್ಯಾಚ್ ಮೇಲೆ ಇರುತ್ತೆ. ಬಟ್ ನನ್ನ ಲಕ್ ಅನಿಸುತ್ತೆ. ಸೊ ಅವರು ಅಷ್ಟು ಜನ ಇದ್ರೂ ಬಾಡಿ ಗಾರ್ಡ್ಗೆ ಹೇಳಿ ಸುಗುಮಾರ್ ಮಾತ್ರ ನಮ್ಮ ಜೊತೆ ಬರಬೇಕಂತ 27th ಫ್ಲೋರಿಂದ ಅವ್ರ ರೂಮ್ ತನಕ ಲಿಫ್ಟಲ್ಲಿ ಮಾತಾಡಿಕೊಂಡು, ನಾನು ಅಂದರೆ ನನಗೊಂದು ಡ್ರೀಮ್ ಇತ್ತು ಅವ್ರ ತಾಯಿನ ಮೀಟ್ ಮಾಡ್ಬೇಕಂತ. ಯಾಕಂದರೆ ವಿ ಹ್ಯಾವ್ ಟು ಸಲ್ಯೂಟ್ ಹರ್, ಬಿಕಾಸ್ ಅಂಥ ಲೆಜೆಂಡ್ನ ನಮ್ಮ ಕಂಟ್ರಿಗೆ ಕೊಟ್ಟಿರೋದು. ಸೊ ನಾನು ಆಗ ಹೇಳ್ತಾ ಇದ್ದೆ, ನಾನು ಅಮ್ಮನ ಒಂದು ಸಲ ಮೀಟ್ ಮಾಡಬೇಕು. ಖಂಡಿತ ಮಾಡೋಣ, ಥ್ಯಾಂಕ್ ಯು ವೆರಿ ಮಚ್. ನೀನು ಇಷ್ಟು ಪ್ರೀತಿ, ನಿನ್ನ ಪ್ಯಾಷನ್ಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. RCBಗಾಗಲಿ, ನಮ್ಮ ಟೀಮ್ ಇಂಡಿಯಾಗಾಗಲಿ ಈ ಥರ ಸಪೋರ್ಟ್ ಮಾಡಿ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡ್ತೀಯ ಅಂತ ಈ ಅಪ್ರಿಷಿಯೇಟೆಡ್ ಮಿ ಅಂತ ಒಂದು 7 to 8 ಆಟೋಗ್ರಾಫ್ ಕೊಟ್ಟರು. ಅದರಲ್ಲೂ ನಮ್ಮ ಫ್ರೆಂಡ್ US ಇಂದ ಒಬ್ರು ಬಂದಿದ್ದರು. ಅವರು ಮಗ US ಆರ್ಮಿಯಲ್ಲಿರೋದು. ಸೊ ಆ ಆಟೋಗ್ರಾಫ್ ನೋಡಿದ ತಕ್ಷಣ ನನ್ನ ಅಣ್ಣ, ಅವ್ರು ನನಗಿಂತ ದೊಡ್ಡವರು, ಬಟ್ ಎಲ್ಲರೂ ಅಣ್ಣ ಅಂತ ನನಗೆ ಕರೀತಾರೆ. ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಇಫ್ ಯು ಡೋಂಟ್ ಮೈಂಡ್ ಈ ಜರ್ಸಿ ಕೊಟ್ಟರೆ ನನ್ನ ಮಗನಿಗೆ ನಾನು ಡೆಡಿಕೇಟ್ ಮಾಡ್ತೀನಿ, ಯಾಕಂದರೆ US ಆರ್ಮಿಯಲ್ಲಿರೋದಂತ. ಸೊ ಆ ಥರ ಅವ್ರ ಮಗನಿಗೆ ನಾನು ಅದು ಕೊಟ್ಟೆ. ಮತ್ತು ನನಗೆ ICC ಕಡೆಯಿಂದ ಮಗ್ಗು ಮತ್ತು
ಡೈರಿ ಎಲ್ಲ ಕೊಟ್ಟಿದ್ರು, ಪ್ರತಿಯೊಂದರಲ್ಲಿ ಆಟೋಗ್ರಾಫ್ ತಗೊಂಡು ಗೋಲ್ಡನ್ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಇದೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ನಾರ್ಮಲಿ ಪ್ಲೇಯರ್ ಹಿಂದೆ ಹೋಗಿ ನಂಗೆ ಅದು ಬೇಕು ಇದು ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಬಟ್ ನಾನು ಪಂಜಾಬ್ ಅಲ್ಲಿ ಮ್ಯಾಚ್ ನಡೆಯುವಾಗ ಪಿಂಕ್ ಬಾಲ್ ಅಂದ್ರೆ ಅಲ್ಲಿ ನಾನು ಎಲ್ಲೋದ್ರೂ ಆ ಭಾಷೆ ಕಲಿತೀನಿ, ಅದೊಂದು ನನಗೆ ಪ್ಯಾಷನ್ ಇದೆ. ಈವನ್ ಅಟ್ಲೀಸ್ಟ್ ಫುಲ್ ಫ್ಲೂಯೆಂಟ್ ಆಗಿ ಮಾತಾಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಕಲಿತೀನಿ. ಅಲ್ಲಿ ಪಂಜಾಬಿ ಕಲ್ತಿ, ಯಾಕಂದ್ರೆ ಅವರು ಪಂಜಾಬಿ ಅಲ್ವಾ, ಆ ಥರ ಅಲ್ಲಿ ಅವ್ರು ನಗ್ತಾ ಇದ್ರು ನಾನು ಮಾತಾಡೋದಲ್ಲ ನೋಡಿ. ಸೇಮ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಾಕ್ಟೀಸಲ್ಲಿ ಬಂದಾಗ ನಾನು ಕೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಈ ಥರ ನನಗೆ ಫ್ಯೂ ಗಿವ್ಸ್ ಏನೆಲ್ಲ ಬೇಕು ಅಂತ ಲೆಜೆಂಡೇ ಕೇಳಿದ್ರು. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ನಾನು ಜಾಸ್ತಿ ಕೇಳಿಲ್ಲ, ಯಾಕಂದರೆ ಹೆಲ್ಮೆಟ್ಟು ಮತ್ತು ಟೆಸ್ಟ್ ಮ್ಯಾಚ್ ಸ್ವೆಟ್ರು ಸೊ ತಂದಿದ್ದೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ ನಾನು. ಸೊ ದಟ್ ವಾಸ್ ದ ಗೋಲ್ಡನ್ ಮೂಮೆಂಟ್. ಅಂದರೆ ಅವ್ರಂದ್ರೆ ಮ್ಯಾಚ್ ಆದಮೇಲೆ ನಾನು ಕೊಡ್ತೀನಿ ಅಂತ ಪ್ರಾಕ್ಟೀಸಲ್ಲಿ ಹೇಳಿದ್ದು, ಬಟ್ ಮ್ಯಾಚ್ ಆದಮೇಲೆ ಕೊಡ್ತೀನಿ ಅಂತ. ನೀವು ನಂಬಲ್ಲ, ಬಿಫೋರ್ ಪ್ರೆಸೆಂಟೇಷನ್ ಎಲ್ಲರ ಮುಂದೆ ತಂದು ಅವ್ರ ಸಪೋರ್ಟಿಂಗ್ ಸ್ಟಾಫ್ ಒಬ್ರು ಇದ್ದಾರೆ, ಅವ್ರ ಹತ್ರ ಕೊಟ್ಟು ದಟ್ ವಾಸ್ ವಾವ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಲೆಜೆಂಡ್ ಯೂಸ್ ಮಾಡಿರೋಂಥ ಹೆಲ್ಮೆಟ್ ಟೀಮ್ ಇಂಡಿಯಾದು, ಅದು ಇಂಡಿಯಾ ಫ್ಲಾಗ್ ಇದೆ, ನಮ್ಮ BCCI ಲೋಗೋ ಇದೆ, ಹಿಂದ್ಗಡೆ ಅವ್ರ ಬ್ರ್ಯಾಂಡ್ MRFದು ಬ್ರ್ಯಾಂಡ್ ಇದೆ ನಿಜಕ್ಕೂ. ಆಮೇಲೆ ಟೆಸ್ಟ್ ಮ್ಯಾಚ್ ಸ್ವೆಟರ್, ಆಮೇಲೆ 2019 ವಾಲಂಟ್ರಿಯಾಗಿ ಅವರು ಹಾಕೊಂಡಿರೋಂಥ ಜರ್ಸಿ ಆಟೋಗ್ರಾಫ್ ಮಾಡಿ ನನಗೆ ಸಪೋರ್ಟಿಂಗ್ ಸ್ಟಾಫಲ್ಲಿ ಕೊಟ್ಟರು. ನಿಜಕ್ಕೂ ಗೋಲ್ಡನ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಇದು ಓನ್ಲಿ ಫಾರ್ ಫ್ಯೂ ಪೀಪಲ್ ಈ ಆಪರ್ಚುನಿಟಿ ಸಿಗೋದು. ಆಸ್ ಎ ಸೂಪರ್ ಫ್ಯಾನ್ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ನಾನು ಇವಾಗ ಅದನ್ನೇ ಹೇಳೋಣ ಅನ್ಕೊಂಡೆ. ಎಷ್ಟೋ ಜನ ಅವ್ರನ್ನ ಒಂದು ದೂರದಿಂದ ನೋಡಿದ್ರೆ ಸಾಕು ಅಂತ ಸ್ಟೇಡಿಯಂಗೆ ಹೋಗೋರಿದ್ದಾರೆ. ಅಂಥದ್ರಲ್ಲಿ ನೀವು ಅವ್ರ ಹತ್ರ ಹೋಗಿ ಇಷ್ಟೆಲ್ಲ ಮಾತಾಡಿದ್ದೀರಾ, ಅವರು ಬಳಸಿರುವಂತಹ ವಸ್ತುಗಳನ್ನೆಲ್ಲ ನೀವು ಪಡ್ಕೊಂಡಿದ್ದೀರಾ. ಈ ಥರದೊಂದು ಭಾಗ್ಯ ಐ ಥಿಂಕ್ ಯಾರಿಗೂ ಸಿಗಲ್ಲ. ಅಂದ್ರೆ ತುಂಬಾ ಜನ ಆಫರ್ ಮಾಡಿದ್ರು, ಲೈಕ್ ನನಗೆ ಹಿಂಗೆ ಎಷ್ಟು ದುಡ್ಡು ಬೇಕು ಹೇಳ ಮಾರ, ನಾನು ಕೊಡ್ತೀನಿ, ನನಗೆ ಎಷ್ಟು ಕೋಟಿ ಕೊಡಿ ಅಂತ, ಅದನ್ನು ಕೊಡಿ ಅಂತ. ಎಷ್ಟು ಕೋಟಿ ಕೊಟ್ಟರು, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಬಟ್ ಅಂಥ ಗೋಲ್ಡನ್ ಮೂಮೆಂಟ್ಸು ರಿಯಲಿ ಅಂದರೆ ಇನ್ನೊಂದು ಭಾಗ್ಯ ನನಗೇನು ಸಿಕ್ತಂದ್ರೆ ಅವ್ರ ಕೋಚ್ ಡಾಕ್ಟರ್ ರಾಜ್ಕುಮಾರ್ ಶರ್ಮಾ ಅಂತ, ವಿರಾಟ್ ಕೊಹ್ಲಿ ಚೈಲ್ಡ್ಹುಡ್ ಕೋಚು, ಅವ್ರಿಗೆ ನಾನು ಹಾನರ್ ಮಾಡಿದೆ ಮೇಡಮ್ ಡೆಲ್ಲಿಯಲ್ಲಿ. ಸೊ ನನ್ನ ಸೂಪರ್ ಫ್ಯಾನ್ ಆಗಿ ಕರ್ಕೊಂಡೋಗಿ ಆ ಒಂದು ಗ್ರೇಟ್ ಲೆಜೆಂಡ್ ಕೋಚ್ಗೆ ನನ್ನ ಕಡೆಯಿಂದ ಹಾನರ್ ಮಾಡಿಸಿದಂದ್ರೆ ಕಾಸ್ಟ್ಯೂಮಲ್ಲೇ ಹೋಗಿದ್ದೆ. ಬಟ್ ದಟ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಅವರು ಟಚಲ್ಲಿದ್ದಾರೆ, ಅವ್ರ ಅಣ್ಣ ನಂಬರ್ ಕೊಟ್ಟಿದ್ದಾರೆ. ಸೊ ನಿಜಕ್ಕೂ ಅಂಥ ಫ್ಯಾಮಿಲಿ ಜೊತೆ ನಾನು ಒಂದು ಬಾಂಡಿಂಗ್ ಇದೆ ಅಂದರೆ, ಇವನ್ ಅನುಷ್ಕಾ ಶರ್ಮಾ 3 years ಬ್ಯಾಕ್ ಅಂದರೆ ನನಗೊಂದು ಡ್ರೀಮ್ ಇತ್ತು, ಅವ್ರನ್ನೂ ಮೀಟ್ ಮಾಡ್ಬೇಕಂತ ಕಾಸ್ಟ್ಯೂಮಲ್ಲೇ ಇದೆ. ಸೊ ಅಫ್ಕೋರ್ಸ್ ಸೆಲೆಬ್ರಿಟಿ ಆದಮೇಲೆ ಬಾಡಿ ಗಾರ್ಡ್ಸ್ ಸೆಕ್ಯೂರಿಟಿ ಇರ್ತಾರೆ. ಸೊ ಶಿ ನೋಸ್ ಮೀ ಅಲ್ವಾ. ಸೊ ನಾನು ಹೋಗಿ ಕೇಳಿದ್ಕೆ ಸೆಕ್ಯೂರಿಟಿಗೆ ಇದ್ದಾನೆ, ಬರಲಿ ಅಂದ್ಬಿಟ್ಟು ಸೆಲ್ಫಿ ನೋ ಸೆಲ್ಫಿ ತಗೋಬೇಡ, ಅವ್ರ ಕೈಲಿ ಮೊಬೈಲ್ ಕೊಡು ಅಂತ. ಅಂದರೆ ಆ ಥರ ರೆಸ್ಪೆಕ್ಟ್ ನಿಜಕ್ಕೂ ಇವತ್ತುವರೆಗೂ ನಾನು 2008 ಫಸ್ಟ್ IPL ಇಂದಾನು ಮ್ಯಾಚ್ ನೋಡ್ತಾ ಇದ್ದೀನಿ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಮ್ಯಾಚ್ ಮಿಸ್ ಮಾಡಿಲ್ಲ 2008 ಇವತ್ತಿನವರೆಗೂ. ಬಟ್ ರೂಲ್ಸ್ ನಾನು ಯಾವತ್ತೂ ಮಿಸ್ಯೂಸ್ ಮಾಡಿಲ್ಲ, ಅದನ್ನು ಫಾಲೋ ಮಾಡೋದು, ಆ ರೆಸ್ಪೆಕ್ಟ್. ಯಾಕಂದರೆ ಸ್ಪೋರ್ಟಿವ್ನೆಸ್. ಆಮೇಲೆ ಯಾವ ಪ್ಲೇಯರ್ಗೂ ನಾನು ಅಪೋನೆಂಟ್ ಟೀಮ್ಗೂ ಸೇಮ್ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದರೆ ಎಂಡ್ ಆಫ್ ದ ಡೇ ಅವರು ಪ್ಲೇಯರ್ಸ್ ಲೈಕ್ ದೇ ಡೂ ಇಟ್ ಫಾರ್ ಕಂಟ್ರಿ. ಇದು ನಮ್ಮ IPL ಟೈಮಲ್ಲಿ ಅಫ್ಕೋರ್ಸ್ ಅವ್ರ ಸ್ಟೇಟಲ್ಲಿ ಇದು ಮಾಡ್ತೀರಿ, ಬಟ್ ಟೀಮ್ ಅಂತ ರೆಸ್ಪೆಕ್ಟ್ ಅಂತ ಬಂದಾಗ ನಾನು ಡೆಫಿನೆಟ್ಲಿ ಐ ರೆಸ್ಪೆಕ್ಟ್ ಆಲ್ ದ ಪ್ಲೇಯರ್ಸ್. ನಾನು ಎಷ್ಟೋ ಚಾನೆಲ್ಗಳಲ್ಲೂ ಹೇಳಿದ್ದೀನಿ, ಯಾಕಂದರೆ ಈಗ ನೋಡ್ತಾ ಇದ್ದೀರಲ್ಲ ಎಲ್ಲ ಫ್ಯಾನ್ಸ್ಗಳು ಅದರ ಟ್ರಾಲ್ ಮಾಡೋದು, ಇದು ಮಾಡೋದು, ಅದು ಮಾಡಬೇಡಿ ಅಂತ ನನಗೆ. ಯಾಕಂದರೆ ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ನಾವು ರೆಸ್ಪೆಕ್ಟ್ ಕೊಡಬೇಕು. ಯಾಕಂದ್ರೆ ಎಂಡ್ ಆಫ್ ದ ಡೇ ಅವರು ಹ್ಯೂಮನ್ ಬೀಯಿಂಗ್ ಅಲ್ವಾ. ಸೊ ನನ್ನ ಫ್ಯಾನ್ಸ್ ಎಲ್ಲ ಬಟ್ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಯಾರೋ ಒಬ್ಬರಿಬ್ರು, ಎಲ್ಲರೂ ಅಂತ ಹೇಳ್ತಾಯಿಲ್ಲ, ಒಬ್ಬರಿಬ್ರು ಮಾಡ್ತಾರೆ, ಬಟ್ ಅವರು ಚೇಂಜ್ ಆಗ್ತಾರೆ. ಬಟ್ ಖುಷಿ ಆಗುತ್ತೆ ನಿಜಕ್ಕೂ. ಈ IPL ಬಂದ್ರೇನೆ ಒಂಥರ ಹಬ್ಬನೇ ನಂಗೆ. ನಾನು ಹೇಳೋದು ಮ್ಯಾಚ್ ಅಂತ ನಾನು ಯಾವತ್ತೂ ನೋಡಲ್ಲ. ಇಟ್ಸ್ ಎ ಬಿಗ್ ಕಾರ್ನಿವಲ್ ಫಾರ್ ಅಸ್. ಈ ಜಾತ್ರೆ ಅಂತಾರಲ್ಲ ನಮ್ಮ ಊರಿನ ಜಾತ್ರೆ, ಅದೇ ಮೇಡಮ್ ನಮಗೆ IPL ಅಂದರೆ ಜಾತ್ರೆ. ದೇರ್ ಇಸ್ ನೋ ನಥಿಂಗ್ ಅದರ್ ವರ್ಡ್. ಎಸ್, ವೆರಿ ನೈಸ್. ಸೊ ಸರ್, ಇನ್ನು ನೀವು ಈ ಜರ್ನಿನ ಸ್ಟಾರ್ಟ್ ಮಾಡಿದಾಗ ನೀವು ಅನ್ಕೊಂಡಿದ್ರೆ ನಾನು ಹಿಂಗೆ ಆಗ್ತೀನಿ, ಕೊಹ್ಲಿ ಅವ್ರನ್ನ ಮೀಟ್ ಮಾಡ್ತೀನಿ, ಇಷ್ಟೊಂದು ಕ್ಲೋಸ್ ಆಗಿ ಅವ್ರ ವೈಫು ಜೊತೆಗೆ ಅವರ ಜರ್ಸಿಗಳು ಅದೆಲ್ಲ ನಿಮಗೆ ಸಿಗುತ್ತೆ ಅಂತ ನೀವು ಯಾವತ್ತಾರು ಅನ್ಕೊಂಡಿದ್ರ? ಮನ್ಸಲ್ಲಿ ಅನ್ಕೊಂಡಿಲ್ಲ. ನಾನು ಈ ಥರ ಸೂಪರ್ ಫ್ಯಾನ್, ಅದೇ ನಾನು ಹೇಳ್ತೀನಲ್ಲ, ನನ್ನ ಡ್ರೀಮ್ ಇದ್ದಿದೆ ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕಂತ. ಬಟ್ ಈ ಥರ ಸೂಪರ್ ಫ್ಯಾನ್ ಆಗಿ ಇಡೀ ಪ್ರಪಂಚ ತಿರುಗ್ತೀನಿ ಅಂತ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದು ನಾವು 4 ಜನ ಅಣ್ಣ ತಮ್ಮಂದ್ರು, ಒಂದು ತಂಗಿ. ಬಟ್ ನಮ್ಮ ತಂದೆ NGF ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಮಕ್ಕಳನ್ನ ಓದಿಸಿ ಈ ಥರ ಒಂದು ಲೆವೆಲ್ಗೆ ಬರ್ತೀನಂತ ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿದ್ದಿಲ್ಲ. ಈಗ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಏನು ಮಾರಾಯ BTS ಬಸ್ಸಲ್ಲಿ ಓಡಾಡ್ದಂಗೆ ಫ್ಲೈಟಲ್ಲಿ ಓಡಾಡ್ತೀಯ, ಇವತ್ತು ಬೆಂಗಳೂರಲ್ಲಿ ಇರ್ತೀಯ, ನಾಳೆ ಡೆಲ್ಲಿ ಅಂತ್ಯ, ಆಮೇಲೆ ಬೇರೆ ಕಂಟ್ರಿ ಅಂದರೆ ಆಸ್ಟ್ರೇಲಿಯಾ ಅಂತ್ಯ, ಇಂಗ್ಲೆಂಡ್ ಅಂತ್ಯ. ತುಂಬ ಜನ ಈ ವರ್ಡಿಂಗ್ಸ್ ತುಂಬ ಜನ ಹೇಳಿದ್ದಾರೆ. BTS ಬಸ್ಸಲ್ಲಿ ಓಡಾಡೋ ಥರ ಫ್ಲೈಟಲ್ಲಿ ಓಡಾಡ್ತೀಯ ಅಂತ. ಲೆಕ್ಕ ಇಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಲೆಕ್ಕ ಇಟ್ಕೊಳ್ತಾ ಇದ್ದೆ, ಎಂದ ಬೋರ್ಡಿಂಗ್ ಪಾಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೆ. ಈಗ ನಿಜಕ್ಕೂ ಟು ಬಿ ಆನೆಸ್ಟ್, ನಾನು ಇಂಗ್ಲೆಂಡ್ 3 ಸಲ ಹೋಗ್ತೀನಿ ಅಂತ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿಲ್ಲ. 2019 ವರ್ಲ್ಡ್ ಕಪ್ ಹೋದಾಗ ನನಗೆ ಆ್ಯಕ್ಚುಲಿ
ಮೇನ್ ಇದೊಂದು ಆಸ್ ಎ ಸೂಪರ್ ಫ್ಯಾನ್ ಹೇಳ್ಬೇಕಂದ್ರೆ ಐ ರಿಸೀವ್ಡ್ ಗ್ಲೋಬಲ್ ಸ್ಪೋರ್ಟ್ಸ್ ಫ್ಯಾನ್ ಅವಾರ್ಡ್ 2019 ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗೆ ಮುಂಚೆ, ಅದು ಮ್ಯಾಂಚೆಸ್ಟರಲ್ಲಿ. ನಾನು ಒನ್ ಆಫ್ ದ ಫೇವ್ರೆಟ್ ಗ್ರೌಂಡ್ ವರ್ಲ್ಡ್ ಟ್ರಾಫರ್ಡ್. ಅಲ್ಲಿ ಬೇರೆ ದೇಶದಲ್ಲಿ ಹೋಗಿ ನಾನು ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ತಗೊತೀನಿ ಅಂತ ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿದ್ದಿಲ್ಲ. ಎಸ್ ಸರ್. ಇನ್ನು ನೀವು ಮೀಟ್ ಮಾಡಿದಂತಹ ಫಸ್ಟ್ ಕ್ರಿಕೆಟರ್ ಯಾರು ಸರ್? ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ ಟೈಮ್? ಟು ಬಿ ಆನೆಸ್ಟ್, ಇದು ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕಂದ್ರೆ ಕ್ರಿಕೆಟ್ ಅಂತ ಬಂದ ಕೂಡಲೇ ಎಲ್ರಿಗೂ ನೆನಪಾಗೋದು 1983 ವರ್ಲ್ಡ್ ಕಪ್. ಹೌದು. ಇವತ್ತಿಗೂ ಅಲ್ಲ, ಕೊನೆ ಉಸಿರಿರ್ತಾ ತನಕ ಯಾವ ಫ್ಯಾನ್ಸು ಮರೆಯಲ್ಲ. 1983 ವರ್ಲ್ಡ್ ಕಪ್ ಹೀರೋ ಅಂತ ಅಂದಿದ ತಕ್ಷಣ ಇವಾಗ ಎಲ್ರಿಗೂ ಗೊತ್ತಾಗಿರುತ್ತೆ ನಾನು ಯಾರು ಹೆಸರು ಹೇಳ್ತೀನಿ ಅಂತ. ದ ಗ್ರೇಟ್ ಲೆಜೆಂಡ್, ದ ಕಪಿಲ್ ದೇವ್. ಇದೇ ನಮ್ಮ ಲೀಲಾ ಪ್ಯಾಲೇಸ್ ಅಲ್ಲಿ ಅವ್ರನ್ನ ಫಸ್ಟ್ ಕ್ರಿಕೆಟರ್ನ ಮೀಟ್ ಮಾಡಿದಂದ್ರೆ ದಿಗ್ಗಜರು ಅವರು ಅಂತ ಲೆಜೆಂಡ್ನ ನಾನು ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ ನಾನು. ಆಸ್ ಐ ಸೆಡ್, SPB ಸರ್ ಆಶೀರ್ವಾದನೇನೋ, ಬಟ್ ಕ್ರಿಕೆಟಲ್ಲಿ ಇವ್ರ ಆಶೀರ್ವಾದ ಏನೋ ಗೊತ್ತಿಲ್ಲ. ಬಟ್ ನಾವು ಎಲ್ಲ ಲೆಜೆಂಡ್ಸ್ನ ಮೀಟ್ ಮಾಡಿದ್ದೇವೆ ಮೇಡಮ್. ಫಸ್ಟ್ ಕಪಿಲ್ ದೇವ್ ಸರ್. ಎಸ್ ಸರ್. ಇನ್ನೊಂದು ದೊಡ್ಡ ಸಾಧನೆ ಅಂದರೆ RCB ಬಸ್ ಮೇಲೆ ನಿಮ್ಮ ಫೋಟೋ ಇರುವಂಥದ್ದು. ಸೊ ಈ ಬಗ್ಗೆ ಏನು ಹೇಳ್ತೀರಾ ಸರ್? ಓ ಮೈ ಗಾಡ್, ಇಟ್ ವಿಲ್ ಬಿ ಒನ್ ಆಫ್ ದ ಅನ್ಫರ್ಗೆಟಬಲ್ ಮೂಮೆಂಟ್ ಇನ್ ಮೈ ಲೈಫ್. ಯಾಕಂದರೆ ವುಮೆನ್ಸ್ ಬಸ್ ಮೇಲೆ ಹಾಕಿದ್ರು. ಅವಾಗ ನಾನು ಚಾಂಪಿಯನ್ಸ್ ಟ್ರೋಫಿಗೆ ದುಬೈಲಿದ್ದೆ. ಸೊ ಅದು ಆ ಬಸ್ ಮೇಲೆ ಫೋಟೋ ತೊಗೊಳ್ಳೋಣ ಅಂತ ಮಿಸ್ ಮಾಡ್ಕೊಂಡು, ಯಾಕಂದರೆ ನನಗೆ ದೇಶ ಫಸ್ಟ್, ಯಾವತ್ತು ದೇಶ ಅಂತ ಬಂದಮೇಲೆ ದೇಶ ಫಸ್ಟು. ಸೊ IPL ಮೆನ್ಸ್ ಬಸ್ ಮೇಲೆ ಬರುತ್ತೆ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿಲ್ಲ. ನೀವು ನಂಬಲ್ಲ, ನನ್ನ ಫೋಟೋ ಫ್ರಂಟ್ ಫುಲ್ ಟೀಮ್ ಇದೆ. ಎಲ್ಲರೂ ನನ್ನ ಫಾರಿನ್ ಫ್ರೆಂಡ್ಸ್ ಎಲ್ಲ ಏನು ಮಾರ ದಿಸ್ ಇಸ್ ನೀನು ಡಿಸರ್ವ್ ಮಾಡಿದ್ದಿ, ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ನೀನೇ ಟೀಮ್ನ ಲೀಡ್ ಮಾಡೋದು. ಎಷ್ಟು ವೈರಲ್ ಆಗ್ತದೆ ವಿಡಿಯೋ ಅಂದರೆ, ನಾನು ಮೊನ್ನೆ ನನ್ನ ಪ್ರಾಕ್ಟೀಸ್ ಮ್ಯಾಚ್ಗೆ ಹೋಗಿದ್ದೆ, RCB ಮತ್ತು CSK ಪ್ರಾಕ್ಟೀಸ್ ಮ್ಯಾಚ್ಗೆ. ಬಸ್ ಬರುವಾಗ ನಾನು ಜಸ್ಟ್ ಒಂದು ವಿಡಿಯೋ ಮಾಡಿ ರೀಲ್ಸಲ್ಲಿ ಹಾಕಿದೆ. 24 ಅವರ್ಸಲ್ಲಿ 3 ಮಿಲಿಯನ್ ವ್ಯೂಸ್ ಬಂತು. ಓ ಮೈ ಗಾಡ್, ಅನ್ಫರ್ಗೆಟಬಲ್ ಮೂಮೆಂಟ್. ಬಟ್ ಇದು ಒಂದು ಗೋಲ್ಡನ್ ಮೂಮೆಂಟ್ಸ್ ಅಂತಲೇ ಹೇಳೋದು. ಯಾಕಂದರೆ ಯಾವ ಫ್ಯಾನ್ಗೂ ಈ ರೆಸ್ಪೆಕ್ಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಎಷ್ಟೋ ಮೀಡಿಯಾಗಳಲ್ಲಿ ಹೇಳಿದ್ದೀನಿ, ಇದು ನನ್ನ ಗೆಲುವಲ್ಲ, ಪ್ರತಿಯೊಬ್ಬ RCB ಫ್ಯಾನ್ಸಿನ ಗೆಲುವು. I dedicate to all the fans around the globe, not only in India, not only in Bangalore, not only in Karnataka. ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ RCB ಫ್ಯಾನ್ಸ್ ಇದ್ದಾರೋ, ಈ ಡೆಡಿಕೇಶನ್ ಎಲ್ಲ RCB ಫ್ಯಾನ್ಸ್ಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ನಾನು ಒಂದು ಫ್ಯಾನ್ ಆಗಿ ಅವರು ಸಪೋರ್ಟ್ ಇಲ್ದಿರ ನಾನು ಈ ಮಟ್ಟಿಗೆ ಬರ್ತಾ ಇದ್ದಿಲ್ಲ. ಸೊ ಈಗ ಖುಷಿ ಆಗುತ್ತೆ. ಸೊ ದಿಸ್ ಡೆಡಿಕೇಶನ್ ಗೋಸ್ ಟು ಆಲ್ ದ RCB ಫ್ಯಾನ್ಸ್. ಎಸ್ ಸರ್. ಇನ್ನು ನೀವು ಕೂಡ ಈಗ ಒಂದು ಸೆಲೆಬ್ರಿಟಿ, ಜನ ಎಲ್ಲಿ ಹೋದ್ರು ನಿಮ್ಮನ್ನು ಕೂಡ ಗುರುತಿಸ್ತಾರೆ. ಸೊ ನಿಮಗೆ ಮರೆಯಲಾಗದಿರುವಂಥ ಒಂದು ಫ್ಯಾನ್ ಮೊಮೆಂಟ್ ಅಂದರೆ ಯಾವುದು? ಸುಮಾರು ಅನೇಕ ಮೂಮೆಂಟ್ಸ್ ಇದೆ. ಒಂದು ಮೂಮೆಂಟ್ ಮಾತ್ರ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಅಂದರೆ ಲೈಕ್ 4-5 ಇಯರ್ಸ್ ಅಲ್ಲ, 6-7 ಇಯರ್ಸ್ ಬ್ಯಾಕ್ ಅನ್ಸುತ್ತೆ, ಕೋಲ್ಕತ್ತಾದಲ್ಲಿ ಒಬ್ರು ಮನೋಜ್ ಅಂತ. ಸೊ ಅವರು ಅಪ್ಪಟ ರಾಹುಲ್ ದ್ರಾವಿಡ್ ಫ್ಯಾನ್. ಸೊ ನನಗೆ ಅವರು ಅಷ್ಟು ರಾಹುಲ್ ದ್ರಾವಿಡ್ ಸಾರ್ದು ಫೋಟೋ ಎಲ್ಲೇ ಇದ್ರೂ ಕಿತ್ಕೊಂಡು ಅವರು ಡೈರಿಯಲ್ಲಿ ಮೇಂಟೈನ್ ಮಾಡ್ತಾಯಿದ್ರು. ಸೂರಜ್ ಅಂತ ನನಗೆ ಒಂದು ಫ್ರೆಂಡ್ ಇದ್ರು, ಅವರು ಮನೋಜ್ ಅಂತ ನನಗೆ ಅಷ್ಟು ಪರಿಚಯ ಇದ್ದಿಲ್ಲ, ಬಟ್ ಗೊತ್ತು. ಆಮೇಲೆ ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡು, ಅಣ್ಣ ಈ ಥರ ಅವ್ರ ಮನೆಗೆ ಬರಬೇಕಂತೆ, ಅವ್ರ ಮನೇಲಿ ಒಂದು ದಿನ ಉಳ್ಕೊಬೇಕು, ನೀವು ತುಂಬ ಖುಷಿ ಪಡ್ತಾರೆ ನೀವು ಬಂದರೆ ಅಂತ. ನಾನು 5 ಸ್ಟಾರ್ ಹೋಟ್ಲಲ್ಲೂ ಸ್ಟೇ ಆಗಿದ್ದೀನಿ, ಚಿಕ್ಕ ಹೋಟ್ಲಲ್ಲೂ ಸ್ಟೇ ಆಗಿದ್ದೀನಿ. ನನಗೆ ಫೀಲ್ ಅಲ್ಲ, ನನಗೇನು ಬರಲ್ಲ. ಬಟ್ ಐ ರೆಸ್ಪೆಕ್ಟ್ ಪೀಪಲ್. ನಿಜಕ್ಕೂ ಮೇಡಮ್, ನಾರ್ಮಲ್ ಆಗಿ ಒಂದು ಮನೇಲಿ ವೈಟ್ ವಾಶ್ ಮಾಡಿದ್ರೆ, ಯಾವಾಗ ನಾವು ವೈಟ್ ವಾಶ್ ಮಾಡ್ತೀನಿ ಅಂದರೆ ಒಂದು ಮದುವೆ ಸಂದರ್ಭ ಏನಾದರೂ ಬಂದರೆ, ಇಲ್ಲ ಯಾರಾದರೂ ತೀರ್ಕೊಂಡಿದ್ರೆ ಅದು. ಬಟ್ ನಾನು ಫ್ಯಾನ್ ಹೋಗ್ತೀನಿ ಅಂತ ನನಗೋಸ್ಕರ ಪೇಂಟ್ ಮಾಡಿದ್ದಾರೆ. ಅವ್ನು ಹೇಳಿದಾರಂತೆ ಅವ್ನಿಗೆ, ಅಣ್ಣಗೆ ಹೇಳ್ಬೇಡ ಇದಲ್ಲ ಅಂತ. ಬಟ್ ಆ ಮೂಮೆಂಟು ನಿಜಕ್ಕೂ ಕಣ್ಣಲ್ಲಿ ನೀರು ಬಂತು. ಅಂದರೆ ಪ್ರತಿಯೊಂದು ಸೆಕೆಂಡು ರಸಗುಲ್ಲ ತಂದು ಕೊಡೋದು, ಪೆಪ್ಸಿ ಕೊಡೋದು, ಚಿಕನ್ ಕೊಡೋದು, ಫಿಶ್ ಕೊಡೋದು, ಮಲ್ಗಕ್ಕೊಂದು ಬಿಟ್ಟಾಗ ಮಲಗಿದ್ದಾಗ ಮಾತ್ರ ನನ್ನ ಡಿಸ್ಟರ್ಬ್ ಮಾಡಿಲ್ಲ. ಅಂದರೆ ಆ ಪ್ರೀತಿ ಬಂದು ನಿಜಕ್ಕೂ ವೆರಿ ರೇರ್. ಪ್ಲಸ್ ಎಲ್ಲೇ ಹೋದ್ರು, ನಾನು ಈವನ್ ಫಾರಿನ್ ಕಂಟ್ರಿಗೆ ಹೋದರೆ ನಮ್ಮ ಇಂಡಿಯನ್ಸ್ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ನೋಡಿ, ನಮ್ಮ ಕರ್ನಾಟಕದವ್ರು ಏನಾದರೂ ನೋಡಿಬಿಟ್ರೆ ಇನ್ನೊಂದು ಗೋಲ್ಡನ್ ಮೂಮೆಂಟ್ ಅಂತಾನೆ ಹೇಳ್ಬೋದು ನನಗೆ. ಬಿಕಾಸ್ ಅವ್ರು ಅಷ್ಟು ಹಾರ್ಟ್ಲಿ ಕ್ಲೋಸ್ ಆಗಿಬಿಟ್ರು. ಈಗ ಚಾಂಪಿಯನ್ಸ್ ಟ್ರೋಫಿ ನಡೆಯುವಾಗ ICC, ಬಟ್ ನಾರ್ಮಲಿ ಕೆಲವು ಟೈಮ್ ನಾನು ನಾರ್ಮಲ್ ಡ್ರೆಸ್ಸಲ್ಲಿದ್ದಾಗ ಯಾರಿಗೂ ಗೊತ್ತಾಗಲ್ಲ ನಾನೇ ಅಂತ. ಬಟ್ ICC ಅಕಾಡೆಮಿಯಲ್ಲಿ ಟೀಮ್ ಇಂಡಿಯಾ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಒಂದು ಮಗ ಮತ್ತು ಒಂದು ಲೇಡಿ ಪಕ್ಕದಲ್ಲಿ ನಿಂತಿದ್ರು. ಸಡನ್ನಲ್ಲಿ ಫೋನ್ ಬಂತು ನನಗೆ. ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ ದುಬೈಲ್ಲ. ಆಮೇಲೆ ಅವ್ರು, ಸರ್ ನೀವು ಕನ್ನಡದವರ ಅಂತ ಫೋನ್ ಇಟ್ಟಾದ್ಮೇಲೆ ಕೇಳಿದ್ರು. ಹೌದು ಮೇಡಮ್ ಅಂತ. ನೀವು ಕ್ರಿಕೆಟ್ ಎಲ್ಲ ನೋಡ್ತೀರಾ? ನೋಡ್ತೀನಿ. ನಾನು ಫೋಟೋ ನೋಡಿದ ತಕ್ಷಣ, ಅಯ್ಯೋ ಸಾರ್ ನೀವು, ಓ ಮೈ ಗಾಡ್ ನೀವು ಎಷ್ಟು ಫೇಮಸ್ ಸಾರ್, ನಿಮ್ಮನ್ನು ನೋಡಿ ಇಮಿಡಿಯೇಟ್ಲಿ ಅವ್ರ ಹಸ್ಬೆಂಡ್ ಬಂದು ಕಾರಲ್ಲಿ ಮಗು ಜೊತೆ ಇದ್ರು.
ಕರೆದು ಆಮೇಲೆ ಸರ್ ಮನೆಗೆ ಬನ್ನಿ ಅಂತ ಅವರು ತುಂಬಾ ಖುಷಿಯಾಗಿ ನಾನು ಜಸ್ಟ್ ಒಂದಿನ ಊಟಕ್ಕಂತ ಹೋಗಿದ್ದು. ಆಮೇಲೆ ಅವರು ನನ್ನ ಇದೆಲ್ಲ ನೋಡಿ, ಸರ್ ನೀವು ಏನು ಸರ್ ಇಷ್ಟು ಫೇಮಸ್ ಆಗಿ ಇಷ್ಟು ಹಂಬಲ್ ಆಗಿದ್ದೀರಾ ಅಂತ, ಸರ್ ನಮ್ಮ ಮನೇಲೇ ಉಳ್ಕೊಳ್ಳಿ ಸರ್ ಅಂದ್ಬಿಟ್ಟು 4 ದಿನ ಅವ್ರ ಮನೇಲೆ ಉಳ್ಕೊಂಡು ಅವರು ಎಲ್ಲ ಕಡೆ ನನಗೆ ಅವ್ರ ಕಾರಲ್ಲೇ ಕರ್ಕೊಂಡು ಹೋಗಿ, ಅಂದರೆ ಎಷ್ಟು ಖುಷಿ ಆಯ್ತು ಅಂದರೆ ಈಗ ರೀಸೆಂಟಾಗಿ ಅವ್ರ ತಮ್ಮ ಮದುವೆ ಆಯಿತು. ಅವ್ರ ತಮ್ಮನ ಮದುವೆಗೂ ನಾನು RCB ಜೆರ್ಸಿ ಎತ್ಕೊಂಡು ಹೋಗಿ ಗಿಫ್ಟ್ ಮಾಡಿದೆ. ಮತ್ತೆ ಅವ್ರ ಮಗಳ ಬರ್ತ್ಡೇನೂ ಸೆಲೆಬ್ರೇಟ್ ಮಾಡಿದ್ರು. ಬಟ್ ಸಿಕ್ಕಾಪಟ್ಟೆ ಗಿಫ್ಟ್ಸು ನನ್ನ ವೈಫ್ಗೆ ಅಲ್ಲಿಂದ ದುಬೈಯಿಂದ ಆ ಪ್ರೀತಿಯಿಂದ ಅವರು ಕೊಟ್ಟಿದ್ದು ಮಂಜು ನಾಯಕ್ ಅಂತ. ನಿಜಕ್ಕೂ ಅದೇ ನಾನು ಹೇಳ್ದಂಗೆ ಎಷ್ಟೋ ಫ್ಯಾನ್ ಮೂಮೆಂಟ್ ಇದೆ. ಅಂದರೆ ಇದು ಒಂದು ಅವ್ರಂದ್ರು ಇನ್ ಫ್ಯೂಚರಲ್ಲಿ ದುಬೈಗೆ ಬಂದರೆ ನೀವು ಹೋಟ್ಲಲ್ಲಿ ಉಳ್ಕೊಳ್ಳಂಗಿಲ್ಲ, ನಮ್ಮ ಮನೇಲೆ ಉಳ್ಕೊಬೇಕಂತ. ಅವರು ಆ ಪ್ರೀತಿ ದುಡ್ಡು ಕೊಟ್ಟರು ಸಿಗಲ್ಲ, ಗೋಲ್ಡನ್ ಎಲ್ರಿಗೂ ಸಿಗಲ್ಲ ನಿಜ. ಆಮೇಲೆ ಇನ್ನೊಂದು ಆಸ್ಟ್ರೇಲಿಯಾದಲ್ಲೂ ಅಷ್ಟೇ, ಲೈಕ್ ನಾನು ಇದ್ದಿದ್ದು ನಮ್ಮ ಫ್ರೆಂಡ್ ಮನೇಲಿ, ಒಬ್ಬರ ಮನೇಲಿ, ಅವರು ಗುಜರಾತ್ ಅವರು. ಸೊ ಫ್ರಂಟ್ ಪೇಜಲ್ಲಿ ನಂದು ಫೋಟೋ ಬಂದಿತ್ತು ಒಂದು ಮ್ಯಾಗಝೀನಲ್ಲಿ. ಫ್ರಂಟ್ ಪೇಜಲ್ಲಿ ಬರೋದು ಇಟ್ಸ್ ಸ್ಪೆಷಲ್ ಮೂಮೆಂಟ್. ಸೊ ನಾನು ಅದರಲ್ಲೂ ನಮ್ಮ ಕನ್ನಡದವರು ಒಂದು ಆಸ್ಟ್ರೇಲಿಯಾ ಮಾಲಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾಗ ಗಂಡ ಹೆಂಡತಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಸರ್ ನಾನು ಕನ್ನಡದಲ್ಲಿ ನಾನು ವಾಲಂಟಿಯರ್ಗೆ ಹೋಗಿ ಮಾತಾಡ್ತೀನಿ. ಆಮೇಲೆ ಅವ್ರಿಗೂ ಖುಷಿ ಆಯ್ತು, ಅವ್ರು ಸರ್ ನೀವ ಅಂತ. ಅವರು ಒಂದಿನ ಮನೆಗೆ ಊಟಕ್ಕೆ ಕರೆದಿದ್ರು. ಆಮೇಲೆ 4 ದಿನಕ್ಕೆ ಆಗಷ್ಟು ಪಾರ್ಸಲ್ ಕೊಟ್ಟಿದ್ರು. ಸೊ ನಾನು ಇವಾಗ ಏನೇ ಆದರೂ ನಾನು ಸ್ಟೇಟಸಲ್ಲಿ ತುಂಬ ಆಕ್ಟಿವ್ ಆಗಿರ್ತೀನಿ. ಒಂದು ಚಿಕ್ಕ ಗಿಫ್ಟ್ ಯಾರಾದರೂ ತಂದು ಕೊಟ್ಟರು ನಾನು ಅದನ್ನು ಪ್ರೀತಿಯಿಂದ ಹಾಕ್ತೀನಿ. ಸೊ ಅದು ನೋಡಿದ ಕೂಡಲೇ ಮ್ಯಾಗ್ಝಿನ್ ಬಂದಿದೆ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಏನಂತಂದರೆ ನಾನು ಉಳ್ಕೊಂಡಿರೋನು, ನಾನು ಫೆಬ್ರವರಿಯಲ್ಲಿ ಬರ್ತೀನಿ ಅಣ್ಣ, ಅವಾಗ ಬಂದಾಗ ನಿನಗೆ ಇಂಡಿಯಾಗೆ ತಗೊಂಬರ್ತೀನಿ ಅಂತ. ಬಟ್ ನಮ್ಮ ಕನ್ನಡದವರು ಅದು ಸ್ಟೇಟಸಲ್ಲಿ ನೋಡಿಬಿಟ್ಟು ಇಮಿಡಿಯೇಟ್ಲಿ ಅವರು ಮ್ಯಾಗ್ಝಿನ್ ತಗೊಂಡು ನನ್ನ ಅಡ್ರೆಸ್ ತಗೊಂಡು ವಿತಿನ್ 7 ಡೇಸ್ ನನಗೆ ಪೋಸ್ಟ್ ಮಾಡಿದ್ರು. ಸೊ ಆ ಪ್ರೀತಿ ಅದೆಲ್ಲ ಅಂದರೆ ನಮ್ಮ ಕನ್ನಡದವ್ರು ಅಂದರೆ ಅಷ್ಟು ನನಗೆ, ಟು ಬಿ ಆನೆಸ್ಟ್, ನನ್ನ ಮದರ್ ಟಂಗ್ ಬಂದು ತೆಲುಗು, ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇ. ಬಟ್ ನಾನು ಕನ್ನಡ ಅಂದರೆ ನನಗೆ ಪ್ರಾಣ. ನಾನು ಮದುವೆ ಆಗಿರೋದು ನಮ್ಮ ಕನ್ನಡ ಗೌಡ್ರ ಹುಡುಗಿನೇ. ಸೊ ಕನ್ನಡದ ಮೇಲೆ ಅಷ್ಟು, ಯಾಕಂದ್ರೆ ನಾವು ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದು ನಾವು ಕನ್ನಡ ಅಂದ ಕೂಡಲೇ ನನಗೆ ಒಂಥರ ಮೈ ಜುಮ್ ಅಂದ್ಬಿಡುತ್ತೆ ಮೇಡಮ್. ಎಸ್ ಸರ್. ಇನ್ನು ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು ಸರ್? ನನ್ನ ಲೈಫ್ ಟೈಮ್ ಫೇವ್ರೆಟ್ ಕ್ರಿಕೆಟರ್ ಬಂದು ನಮ್ಮ ದ ವಾಲ್ ಆಫ್ ಇಂಡಿಯನ್ ಕ್ರಿಕೆಟ್ ರಾಹುಲ್ ದ್ರಾವಿಡ್ ಸರ್. ಬಟ್ ಫೇವ್ರೆಟ್ ಕ್ರಿಕೆಟ್ ದ ಲೆಜೆಂಡ್, ದ ಗೋಟ್, ವಿರಾಟ್ ಕೊಹ್ಲಿ. ವಾವ್, ವೆರಿ ನೈಸ್ ಸರ್. ಓ ಮೈ ಗಾಡ್, ಅಪ್ಪು ಸರ್ ಅಂದ ಕೂಡಲೇ ಎಮೋಷನ್ ಆಗಿಬಿಡುತ್ತೆ ನಿಜಾಗ್ಲೂ. ಅದು ಯಾವುದೋ ಜನ್ಮದ ಪುಣ್ಯ ಅನಿಸುತ್ತೆ. ಅಪ್ಪು ಸರ್ ಜೊತೆ ತುಂಬ, ಈ ಕ್ರಿಕೆಟ್ಗಿಂತ ಅಪ್ಪು ಸರ್ ಜೊತೆ ಮೆಮೊರೀಸ್ ಸಿಕ್ಕಾಪಟ್ಟೆ ಇದೆ ಮೇಡಮ್. ಅಂಥ ಒಂದು ಲೆಜೆಂಡು. ನಾನು ಎಷ್ಟೋ ಮೀಡಿಯಾದಲ್ಲಿ ಹೇಳಿದ್ದೀನಿ, ನೆವರ್ ಬಿಫೋರ್ ಆ್ಯಂಡ್ ನೆವರ್ ಅಗೇನ್ ಮೇಡಮ್, ದಟ್ ಫಾರ್ ಶೋರ್. ಅಂಥ ಒಂದು ವ್ಯಕ್ತಿ ಇನ್ ಫ್ಯೂಚರಲ್ಲೂ ಬರಲ್ಲ, ಬಂದೂ ಇಲ್ಲ ನಿಜಕ್ಕೂ ಮೇಡಮ್. ಯಾಕಂದರೆ ಎಷ್ಟೋ ಫ್ಯಾನ್ಸ್ಗಳು ಇದ್ದಾರೆ, ಇಂಡಿಯಾದಲ್ಲೂ ಇದ್ದಾರೆ. ಬಟ್ ನನ್ನ ದ ಗ್ರೇಟ್ ಲೆಜೆಂಡ್ ಸ್ಟೀವ್ ಆಗಿ ಈ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್ ಟು ಅವರ್ ಇಂಡಿಯಾ. ಕೋಲ್ಕತ್ತಾದಲ್ಲಿ ಎಷ್ಟೋ ಚಾರಿಟಿ ಕೆಲಸ ಮಾಡಿದ್ದಾರೆ. ಪ್ಲಸ್ ಗ್ರೇಟ್ ಕ್ರಿಕೆಟರ್ ಅವರು. ಲವ್ ಕಮ್ ಅರೇಂಜ್ ಮ್ಯಾರೇಜು. 100 ಜನ್ಮ ಅಂತ ಇದ್ರು, ಅವಳೇ ನಂಗೆ ವೈಫಾಗಿ ಬಂದರೆ ಐ ವಿಲ್ ಬಿ ಹ್ಯಾಪಿ.